ಇವತ್ತು ಎಲ್ಲ ಹೋರಾಟಗಾರರ ಮಾತನ್ನ ಕೇಳಿದರೆ ನಮ್ಮ ಹೋರಾಟದ ಜನಹಿತ ಸರ್ಕಾರಕ್ಕೆ ಗೊತ್ತಾಗಿದೆ. ಅವ್ರು ನಮ್ಮ ಮುಂದೆ ಇಟ್ಟಿರೋಂಥದ್ದು ಪ್ರಕಾಶ್ ರಾಜ್ ಅವರು ಹೇಳಿದಂಗೆ ಸ್ವಲ್ಪ ನಾವು ಲೀಗಲ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ. 15ನೇ ತಾರೀಕು ಸರ್ಕಾರದ ನಿಲುವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ರು. ನಾವು ಅದ್ರ ರೈತರ ಪರ ನಿಂತ್ಕೊಳ್ತೀವಿ, ರೈತರ ಪರ ಅಂತನೂ ಕೂಡ ಹೇಳಿದ್ದಾರೆ. ಅಂದ್ರೆ ನಮಗೆ ಭರವಸೆ ಇದೆ. ನಮ್ಗೆ ಮತ್ತೆ ಜೊತೆಗೆ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದಿನ ಮೀಟಿಂಗ್ ಆಗುವವರೆಗೆ ಅದರಲ್ಲೇ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿದ್ರೆ, ಇದು ಮೊದಲನೇದಾಗಿ ಬಹಳ ಭೂ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತ ಮುಂದಾಗಿದ್ದಂತ ವಿರುದ್ಧ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ. ಮುಂದಿನ ಹೋರಾಟಗಳ ಬಗ್ಗೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾತಾಡ್ತೀವಿ. ನಮ್ಮ ನಿಲುವು ಇಷ್ಟೇ, ಭೂಮಿ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ನಮ್ಗೆ ನಂಬಿಕೆ ಇದೆ ಸಿದ್ದರಾಮಯ್ಯನವರ ಮೇಲೆ. ಮುಂದೆ ಉಗ್ರವಾದ ಹೋರಾಟಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ನಮ್ಮ ಹಿತಾಸಕ್ತಿ ಕಾಪಾಡ್ತಾರೆ, ಫುಲ್ ರದ್ದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. 15ನೇ ತಾರೀಕು ಅದು ಬಗೆರುತ್ತೆ ಅನ್ನೋ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.